ಡಿಗ್ರಿ ಕಾಲೇಜ್ ಪರೀಕ್ಷೆಯಲ್ಲಿ ಎಲ್ಲ ಖುಲ್ಲಂ ಖುಲ್ಲ ಸಾಮೂಹಿಕ ನಕಲು ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು ಕಾಪಿ ಹೊಡೆಯೋದಕ್ಕೆ ಕಾಲೇಜಿನವರಿಂದಲೇ ಸಪೋರ್ಟ್. ಅದಿಲ್ಲ ಅಂದರೆ ಸಾಧ್ಯನೇ ಇಲ್ಲ. ಒಂದೇ ಒಂದು ಚೀಟಿಯನ್ನು ಕೂಡ ಪರೀಕ್ಷಾ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಕೂಡ ಚೆಕ್ ಮಾಡಿಬಿಡ್ಲಾಗುತ್ತೆ. ಬಟ್ ಇಲ್ಲಿ ಇವರೇ ಸಪೋರ್ಟ್ ಮಾಡಿರೋದು. ಕಾಲೇಜಿನ ಆಡಳಿತ ಮಂಡಳಿ ಮಾಸ್ ಕಾಪಿ. ಬೀದರ್ ನಗರದ RRK ಪದವಿ ಕಾಲೇಜಿನಲ್ಲಿ ನಡೆದಂತಹ ಘಟನೆ ಇದು. ನಕಲು ಪರೀಕ್ಷೆ ಕಾಲೇಜು ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಯಿಂದಲೇ ಕೂಡ ಅಕ್ರಮ ಎಸಗಲಾಗಿದೆ. ಇಂಗ್ಲಿಷ್ ಪರೀಕ್ಷೆ ವೇಳೆ ನಡೆದಂತಹ ಸಾಮೂಹಿಕ ಕಾಪಿ ಚೀಟ್. ರಾಜಾರೋಷವಾಗಿ ವಿದ್ಯಾರ್ಥಿಗಳು ಕಾಪಿ ಚೀಟ್ಗಳನ್ನು ತೆಗೆದುಕೊಂಡು ಹೋಗಿ ಎಕ್ಸಾಮ್ಸ್ಗಳನ್ನು ಬರೆದಿರೋದು ನೋಡಿ. ಕಿಟಕಿ ಹಿಂಭಾಗದಲ್ಲಿ ವೈಟ್ ಕಲರ್ ನೀವು ಅಬ್ಸರ್ವ್ ಮಾಡಬಹುದು. ಚೀಟಿಗಳು ಈ ರೀತಿಯಾಗಿ ಬಿದ್ದಿದೆ. ಪರೀಕ್ಷಾ ಕೇಂದ್ರದ ಕುಲಪತಿಗಳು ಭೇಟಿ ಕೊಟ್ಟಿದ್ದಾರೆ. ವಿಚಾರ ಗೊತ್ತಾಗ್ತಾ ಇದ್ದಂಗೆ ನಾವು ಮಾರ್ಕ್ ಮಾಡಿ ಮತ್ತೊಂದು ಕಡೆ ತೋರಿಸ್ತಾ ಇದ್ದೀವಿ ಚೀಟಿಗಳನ್ನು ಯಾವ ರೀತಿಯಾಗಿ ಎಸ್ತಿದ್ದಾರೆ ಅಂತ. ಇದರಲ್ಲಿ ಟೋಟಲಿ ಆಸ್ ಇಟ್ ಇಸ್ ಆನ್ಸರ್ಗಳನ್ನ ಬರೆದುಕೊಂಡು ಹೋಗಿದ್ದಾರೆ. ಸೊ ಇದಕ್ಕೆ ಸಪೋರ್ಟ್ ಮಾಡಿದ್ದಾರು ಆಡಳಿತ ಮಂಡಳಿ, ಆ ಕಾಲೇಜಿನ ಆಡಳಿತ ಮಂಡಳಿ. ಈ ರೀತಿಯಾಗಿ ಮಾಸ್ ಕಾಪಿ ಚೀಟಿಯನ್ನ ಮಾಡಲಾಗಿದೆ. ಪದವಿ ಪರೀಕ್ಷೆ ನಡೆದಿರೋದು ಅದು 1ನೇ ಕ್ಲಾಸು 2ನೇ ಕ್ಲಾಸ್ ಅಲ್ಲ. ಡಿಗ್ರಿ ಪರೀಕ್ಷೆಗಳಲ್ಲಿ ಈ ರೀತಿಯಾಗಿ ಕಾಪಿ ಚೀಟಿ. ಪರೀಕ್ಷಾ ಕೇಂದ್ರಕ್ಕೆ ಕುಲಪತಿ ಬಿರಾದಾರ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡೋಕೆ ಮುಂದಾದ್ರು. ಈ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಆ ದೃಶ್ಯ ಕೂಡ ನೋಡ್ತಾ ಇದೀವಿ. ಮತ್ತೊಂದು ಭಾಗದಲ್ಲಿ ಕಾಲೇಜಿನ ಹಿಂಭಾಗದಲ್ಲಿ ಪ್ರತಿಯೊಂದು ಕೊಠಡಿಯ ಕಿಟಕಿಗಳ ಹಿಂಭಾಗದಲ್ಲಿ ನೀವು ಗಮನಿಸಬಹುದು, ಅಲ್ಲಿ ಚೀಟಿಗಳು ಬಿದ್ದಿದೆ. BSc ಫಸ್ಟ್ ಸೆಮ್ ಬೇಸಿಕ್ ಇಂಗ್ಲಿಷ್ ಎಕ್ಸಾಮ್ ನಡೀತಾ ಇದ್ದಿತ್ತು. ನಾನು ಆ ರೀತಿ ಇದ್ದೇನೆ. ಈಗ ಎಲ್ಲ ಹಿಂಗಾಗ್ಯದ, ಮಾಹಲ್ ಕ್ರಿಯೇಟ್ ಖರಾಬ್ ಆಗ್ಯದ ಸರ್. ನಮ್ದು ಒಂದೇ ಕಾಲೇಜ್ ಇಲ್ಲ, ನೀವು ಯಾವ್ದು ಬಿ ಕಾಲೇಜ್ ಹೋರಿ ಕಸ್ಕೊಂಡು ತಗೊಂಡು ಭೇಟಿನ ಬೀಳ್ತಾವ ಸರ್. ಸರ್ ಎಕ್ಸಾಮ್ ಸ್ಟಾರ್ಟ್ ಆಗಿ ಎಷ್ಟು ಹೊತ್ತೈತ್ರಿ? 3 ದಿನ ಆಯ್ತು. ಇವಾಗ ಎಕ್ಸಾಮ್ ಸ್ಟಾರ್ಟ್ ಆಗಿ ಎಷ್ಟು ಅವರ್ ಆಯ್ತು? ಈಗ 10 ಚಲೋ ಆಗ್ಯದ. 10 ಈ ತನಕ ಚೀಟಿ ಬಂದಿಲ್ಲ ಅಂದ್ರೆ ನಾವು ಬಂದ್ಮೇಲೆ ಚೀಟಿ ಬೀಳೋದು ಗೊತ್ತಾಗದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗಪ್ಪ ಸಂಪರ್ಕದಲ್ಲಿದ್ದಾರೆ. ದುರ್ಗಪ್ಪ, ಬುದ್ಧಿ ಹೇಳೋ ಮೇಷ್ಟ್ರುಗಳೇ ಉಪನ್ಯಾಸಕರು ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ತಪ್ಪು ದಾರಿ ತೋರಿಸ್ತಾರೆ, ಅದು ಕೂಡ ಇಂಥ ಒಂದು ಏಜ್ನಲ್ಲಿ, ಉನ್ನತ ಮಟ್ಟದ ಶಿಕ್ಷಣದ ಸಮಯದಲ್ಲಿ. ಸೊ ಇದು ಮುಂಬರುವ ಪ್ರಜೆಗಳನ್ನ ಯಾವ ದಾರಿಗೆ ಇವರು ತಳ್ಳುತ್ತಾರೆ ಅನ್ನೋದೇ ದುರದೃಷ್ಟಕರ ಸಂಗತಿ. ಕುಲಪತಿಗಳು ಭೇಟಿ ಕೊಟ್ಟಿದ್ದಾರೆ. ಏನ್ ರಿಯಾಕ್ಷನ್ ಕೊಟ್ರಿ ಈ ಬಗ್ಗೆ, ಏನ್ ಕ್ರಮ ಅಂತ ಹೇಳಿದ್ದಾರೆ? ಅರುಣ್, ಡಿಸೆಂಬರ್ 27ನೇ ತಾರೀಕಿನಿಂದ ಏನು ಬೀದರ್ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಕಾಲೇಜುಗಳಲ್ಲಿ ಪದವಿ ಪರೀಕ್ಷೆಗಳು ನಡೀತಾ ಇರತಕ್ಕಂಥದ್ದು. ಇವತ್ತು ಏನು ಬೇಸಿಕ್ ಇಂಗ್ಲಿಷ್ ಇರತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸಾಮೂಹಿಕವಾಗಿ ನಕಲು ಮಾಡಿದ ಒಂದು ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಈ ಒಂದು ನಕಲು ನಡೆದಿದ್ದು RRK ಕಾಲೇಜಲ್ಲಿ ನಡೀತಾ ಇತ್ತು ಅನ್ನೋ ಆರೋಪ ಬಂದಿರತಕ್ಕಂಥದ್ದು. ಯಾಕಂದ್ರೆ ಪದವಿ ವಿದ್ಯಾರ್ಥಿಗಳಂದ್ರೆ ಪದವಿ ಕಾಲ ಎಕ್ಸಾಮ್ಗಳು ನಡೆಯುವಂತ ಸಂದರ್ಭದಲ್ಲಿ ನಕಲು ನಡೆಯುತ್ತೆ ಅನ್ನೋ ಒಂದು ಆರೋಪಗಳು ಬಹಳಷ್ಟು ದಿನಗಳಿಂದ ಬರ್ತಾ ಇತ್ತು. ಮತ್ತೆ ಇವತ್ತು ಕೂಡ ನಕಲು ಚೀಟಿಗಳು ಏನು ಪರೀಕ್ಷಾ ಕೇಂದ್ರದ ಸುತ್ತಲೂ ಇವತ್ತು RRK ಪರೀಕ್ಷಾ ಕೇಂದ್ರದ ಏನು ಸುತ್ತಲೂ ಇವತ್ತು ಏನು ಆ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಆನ್ಸರ್ ಮೈಕ್ರೋ ಜೆರಾಕ್ಸ್ ಚೀಟಿಗಳು ಇರ್ತಕ್ಕಂಥದ್ದು. ಇದು ಎಲ್ಲೋ ಕಡೆ ನಕಲು ಪರೀಕ್ಷೆ ನಡೀತಾ ಇತ್ತ ಅನ್ನೋದು ಕೂಡ ಅನುಮಾನ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಮತ್ತೆ ನಿನ್ನೆ ಅಷ್ಟೇ ಕೂಡ ಏನು RRK ಕಾಲೇಜಿನಲ್ಲಿ ಏನು ಸಾಮೂಹಿಕವಾಗಿ ನಕಲು ನಡೀತಿದೆ ಅನ್ನೊಂದು ಆರೋಪವನ್ನು ಬಂದಿತ್ತು. ಮತ್ತೆ ಈ ಸಂಬಂಧಪಟ್ಟಂತೆ ಏನು ಕೆಲವೊಂದಿಷ್ಟು ಜನ ಕುಲಪತಿಗಳಿಗೂ ಕೂಡ ಏನು BS ಬಿರಾದಾರ್ ಇದ್ದಾರೆ, ಅವ್ರಿಗೂ ಕೂಡ ಮಾಹಿತಿಯನ್ನ ನೀಡಿದ್ರಂತೆ. ಮಾಹಿತಿ ನೀಡಿದಂತ ಸಂದರ್ಭದಲ್ಲಿ ಕುಲಪತಿಗಳು ರಿಜಿಸ್ಟರ್ ಮೂಲಕ ಏನು ಕಾಲೇಜ್ಗೆ ನೀಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಆದ್ರೂ ಕೂಡ ಇವತ್ತು ಮತ್ತೆ ಬೇಸಿಕ್ ಸಬ್ಜೆಕ್ಟ್ ಇವತ್ತು ಪರೀಕ್ಷೆ ಇರೋ ಇಂಗ್ಲಿಷ್ ಸಬ್ಜೆಕ್ಟ್ ಅಂತ ಸಂದರ್ಭದಲ್ಲಿ ಮತ್ತೆ ವಿದ್ಯಾರ್ಥಿಗಳು ಚೀಟಿ ಇಟ್ಕೊಂಡು ಪರೀಕ್ಷೆ ಬರೀತಾರೆ ಒಂದು ಮಾಹಿತಿ ಹಿನ್ನೆಲೆಯಲ್ಲಿ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಏನು ಕುಲಪತಿಗಳು ಕೂಡ ಆ ಪರೀಕ್ಷೆಗೆ ಭೇಟಿ ನೀಡತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಚೀಟಿಗಳು ಸಿಕ್ಕಿರ್ತಕ್ಕಂಥ. ಮತ್ತೆ ಕುಲಪತಿಗಳು ಈ ಹೇಳ್ತಾರೆ ಅಂದ್ರೆ ಚೀಟಿಗಳು ಸಿಕ್ಕಿರೋದು ನಿಜ, ಆದ್ರೆ ಪರೀಕ್ಷೆ ನಕಲಿ ನಡೀತಾ ಇತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ವರದಿಯನ್ನ ತರಿಸ್ತೀನಿ ಅಂದ್ರೆ, ಆದ್ರೆ ಕಾಲೇಜಿನವರು ಈ ಒಂದು ಆರೋಪವನ್ನು ತಳ್ಳಿ ಹಾಕಿರ್ತಕ್ಕಂಥ. ಥ್ಯಾಂಕ್ ಯು ದುರ್ಗಪ್ಪ ಡೀಟೇಲ್ಸ್ಗೆ.